ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಕ್ಯಾನ್ಸಲ್ ಆಗಿದೆಯಾ, 3 ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅನ್ನೋ ಈ ವಿಷಯದ ಬಗ್ಗೆ ಇವತ್ತು ನಾನು ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅನ್ನಭಾಗ್ಯ ಕೂಡ ಒಂದು. ಇದರಲ್ಲಿ ಏನಪ್ಪ ಅಂದರೆ ಬಡ ಜನರಿಗೆ 10 kg ಅಕ್ಕಿ, APL ಮತ್ತು BPL ಕಾರ್ಡ್ ಯಾರ ಹತ್ರ ಇರುತ್ತೋ ಅವ್ರಿಗೆ 10 kg ಅಕ್ಕಿನ ಕೊಡ್ತೀವಿ ಅಂತ ಅವರು ಚುನಾವಣೆಯಲ್ಲಿ ಹೇಳಿದರು. ಚುನಾವಣೆ ಗೆಲ್ಲೋಕ್ಕಿಂತ ಮುಂಚೆ ಇದ್ರ ಪ್ರಕಾರ 10 kg ಅಕ್ಕಿ ಏನು ಕೊಡಬೇಕಿತ್ತು, ಅದರಲ್ಲಿ 5 kg ಅಕ್ಕಿನ ಕೊಡ್ತೀವಿ, ಇನ್ನು 5 kgಗೆ ಅಮೌಂಟ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. 1 kgಗೆ 35 ರೂಪಾಯಿ ರೀತಿಯಾಗಿ. ಇನ್ನು ಈಗ 10 kgಲಿ 5 kg ಅಕೌಂಟ್ಗೆ ದುಡ್ಡು ಹೋಗಬೇಕು, ಇನ್ನೊಂದು ಕಡೆ 5 kg ಅಕ್ಕಿ ಕೊಡಬೇಕು. ಅಕ್ಕಿನ ಹೊಂದಾಣಿಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ರೀಸನ್ಸಿಂದ 3 kg ಅಕ್ಕಿನ ಕೊಡ್ತಿದ್ದಾರೆ, 2 kg ರಾಗಿನ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ BPL ಕಾರ್ಡ್ ಅವರಿಗೆ ಅಕ್ಕಿ ದುಡ್ಡು ಬರ್ತಿಲ್ಲ, ಜೊತೆಗೆ ಅಕ್ಕಿ ಕೂಡ ಸಿಗ್ತಿಲ್ಲ ಅನ್ನೋ ಒಂದಷ್ಟು ಕಂಪ್ಲೇಂಟ್ ಕೂಡ ಇದೆ. 5 kg ಅಕ್ಕಿಗೆ ಅಮೌಂಟ್ ಏನು ಕೊಡಬೇಕಿತ್ತು ಅದು ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳದ ಅಮೌಂಟು ಯಾರಿಗೂ ಸ್ಯಾಂಕ್ಷನ್ ಆಗಿಲ್ಲ, ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಇವ್ರು ತಂದಿರೋ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಗೃಹಲಕ್ಷ್ಮಿ, ಯುವ ನಿಧಿ ಆಗಿರ್ಬೋದು, ಫ್ರೀ ಕರೆಂಟ್ ಏನಿದೆ ಇದ್ರದ್ದೆಲ್ಲದಕ್ಕೂ ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗ್ತಿಲ್ಲ, ಸರ್ಕಾರದಿಂದ ದುಡ್ಡಿಲ್ಲ, ಇದಕ್ಕೋಸ್ಕರ ಬೆಲೆ ಹೆಚ್ಚಳನ ಮಾಡ್ತಿದ್ದಾರೆ. ಅನ್ನಭಾಗ್ಯ ಅದು 3 ತಿಂಗಳು ಅಮೌಂಟ್ ನಮಗೆ ಪೆಂಡಿಂಗ್ ಇದೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ಹಾಗಾಗಿ ಇದು ಕ್ಯಾನ್ಸಲ್ ಆಗಿದೆಯಾ ಅಂತ ನೋಡೋದಾದರೆ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಅವರ ಮಂತ್ರಿಮಂಡಲದ ಸಚಿವರೇ ಅಧಿಕೃತವಾಗಿ ಹೇಳಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ, ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತೀವಿ, ಎಲ್ಲದಕ್ಕೂ ಅಮೌಂಟ್ ನಮ್ಮ ಹತ್ರ ಇದೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಅಮೌಂಟು ಕೊರತೆ ಇರೋದ್ರಿಂದ ಎಲ್ಲನೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅನ್ನಭಾಗ್ಯ ಅಮೌಂಟು 3 ತಿಂಗಳಿಂದ ಬಂದಿಲ್ಲ. ನಮ್ಮ ಮಾಧ್ಯಮದವರು ಈಗಾಗಲೇ ಸಮೀಕ್ಷೆಗಳನ್ನ ನಡೆಸಿರೋ ಪ್ರಕಾರ 3 ತಿಂಗಳಿಂದ ಅಮೌಂಟು ಪೆಂಡಿಂಗ್ ಇದೆ ಅಂತ ತಿಳಿಸಿದ್ದಾರೆ. ಸ್ಟಿಲ್ ನಮಗೂ ಕೂಡ 3 ತಿಂಗಳದ ಅಮೌಂಟು ಬಂದಿಲ್ಲ. ಕೆಲವ್ರು ಬಂದಿದೆ ಅಂತ ಹೇಳ್ತಿದ್ರು. ನಿಮಗೆ ಯಾರಿಗಾದ್ರೂ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇದ್ರ ಪ್ರಕಾರ ಹೆಚ್ಚಿನ ಜನರಿಗೆ ಅನ್ನಭಾಗ್ಯ 3 ತಿಂಗಳು ಅಮೌಂಟು ಬಂದಿಲ್ಲ. ಇನ್ನು ಗೃಹಲಕ್ಷ್ಮಿ ನೋಡೋದಾದರೆ ಅದು ಕೂಡ ಬಹಳಷ್ಟು ಜನಕ್ಕೆ ಪೆಂಡಿಂಗ್ ಇದೆ. ಟೋಟಲ್ ವಿಷಯ ಇಷ್ಟೇ, ಅನ್ನಭಾಗ್ಯನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಅವರು ಎಲ್ಲೂ ಕೂಡ ಹೇಳಿಲ್ಲ. ಬಟ್ 3 ತಿಂಗಳು ಅಮೌಂಟು ಪೆಂಡಿಂಗ್ ಇದೆ. ಅಮೌಂಟು ಬರದೆ ಜನ ಬೇಜಾರು ಮಾಡ್ಕೊಳ್ಳೋ ರೀತಿ ಆಗಿದೆ. ಯಾಕಂದರೆ ನೋಡಿ, ಅನ್ನಭಾಗ್ಯದಲ್ಲಿ 5 kg ಅಕ್ಕಿಗೆ ಅಮೌಂಟ್ ಕೆಲವ್ರಿಗೆ 170 ರೂಪಾಯಿ ಬಂದರೆ ಕೆಲವ್ರಿಗೆ 1080 ರೂಪಾಯಿ, 850 ರೂಪಾಯಿ ಇಷ್ಟು ಅಮೌಂಟ್ ಬರುತ್ತೆ ತಿಂಗಳಿಗೆ, ಗೃಹಲಕ್ಷ್ಮಿ ಬಿಟ್ಟು. ಆದರೆ 3 ತಿಂಗಳ ಅಮೌಂಟು ಪೆಂಡಿಂಗ್ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಇದು ನಿರಾಸೆನ ಉಂಟು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡ್ಕೊತಾ ಇಲ್ಲ, ಎಲ್ಲೋ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ ಅನ್ನೋ ಫೀಲ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೀವೇ ನೋಡ್ದಂಗೆ ಪೆಟ್ರೋಲ್ ಬೆಲೆ 3 ರೂಪಾಯಿ, ಡೀಸೆಲ್ ಬೆಲೆ 3.5 ರೂಪಾಯಿ, ಹೀಗೆ ಹೆಚ್ಚು ಮಾಡಿದ್ದಾರೆ. ಬೆಲೆ ಹೆಚ್ಚಳ ಕೂಡ ಆಗ್ತಿದೆ. ನೋಡಬೇಕು, ಇದರಿಂದ ನಮ್ಮನ್ನ ಒಂದು ಕಡೆ ಕಿತ್ಕೊಂಡು ಇನ್ನೊಂದು ಕಡೆ ಕೊಡ್ತಿದ್ದಾರೆ ಅನ್ನೋ ಕಂಪ್ಲೇಂಟ್ ಕೂಡ ಇದೆ. ಗೃಹಲಕ್ಷ್ಮಿಗೆ ಹೆಚ್ಚು ಹಣ ವಿನಿಯೋಗ ಆಗೋದ್ರಿಂದ ಅದು ಮಾತ್ರ 11ನೇ ಹಂತದ ಅಮೌಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅನ್ನಭಾಗ್ಯದ ಮಾತ್ರ ಪೆಂಡಿಂಗ್ ಉಳ್ಕೊಂಡಿದೆ. ಏನು ಮಾಡ್ತಾರೋ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ನಿಮಗೆ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.